ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗುರು ಕನ್ನಡ ಲಾಗ್ಸ್. ನೀವು ಆಲ್ರೆಡಿ ಈಗ ನನ್ನ ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ. ನಾವು ಇವತ್ತು ಬಂದಿರೋದು ಚಿಕನ್ ಪೌಲ್ಟ್ರಿ ಫಾರಮ್ಗೆ. ಇಲ್ಲಿ ಚಿಕನ್ ಪೌಲ್ಟ್ರಿ ಫಾರ್ಮಲ್ಲಿ ಈ ಕೋಳಿಗಳನ್ನ ಯಾವ ಥರ ಪೋಷಣೆ ಮಾಡ್ತಾರೆ ಮತ್ತು ಕೋಳಿಗಳಿಗೆ ರೋಗ ಬಂದಾಗ ಯಾವ ಥರ ಅದಕ್ಕೆ ಟ್ಯಾಬ್ಲೆಟ್ಸ್ ಹಾಕಿ ಪೋಷಣೆ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡ್ಸ್ಕೊಂಡು ಹೋಗ್ಬೋದು. ಮತ್ತು ಇನ್ನೊಂದು ಯಾವ ಥರ ಅಂತಂದರೆ, ಈ ಕೋಳಿಗಳು ಸಾಕೋದಕ್ಕೆ ಏನೆಲ್ಲ ಕಾಸ್ಟು ಮತ್ತು ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನೆಲ್ಲ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಂಡು ಮುಂದೆ ಹೋಗ್ತಾ ಇರ್ತೀನಿ. ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಅಲ್ಕೋ ನಮಸ ನೋಡಿ ಫ್ರೆಂಡ್ಸ್, ಇದು ನಾವೀಗ ಕೋಳಿ ಫಾರ್ಮ್ ಒಳಗೆ ಇದ್ದೀರಿ. ಒರಿಜಿನಲ್ ಗೇಟು ಅಯ್ಯಯ್ಯ. ಫ್ರೆಂಡ್ಸ್, ಈಗ ನಾವು ಚಿಕನ್ ಪೌಲ್ಟ್ರಿ ಫಾರ್ಮ್ ಒಳಗೆ ಬಂದಿದ್ದೀರಿ. ನೀವೀಗ ನೋಡ್ತಾ ಇದ್ದೀರಿ, ಇದು ಚಿಕನ್ ಪೌಲ್ಟ್ರಿ ಫಾರ್ಮು. ನೋಡಿ ಫ್ರೆಂಡ್ಸ್, ಇವು ಕೋಳಿಗಳಿಗೆ ಯಾವ ಥರ ಫುಡ್ ಹಾಕ್ತಾರೆ ಅಂತೇಳಿ ನೀವು ನೋಡ್ತಾ ಇದ್ದೀರಾ. ನೋಡಿ ಫ್ರೆಂಡ್ಸ್, ಮತ್ತು ಅಲ್ಲಿಡೋದು ಆಟೋಮೆಟಿಕ್ಕಾಗಿ ಇಲ್ಲಿಗೆ ಬಂದು ಮೊಟ್ಟೆ ಶೇಖರಣೆ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಮೊಟ್ಟೆ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ಮತ್ತು ಒಡೆದೋಗಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ, ಈಗ ನೀವು ನೋಡ್ತಾ ಇರ್ಬೋದು, ಇದು ಕೋಳಿಗಳು. ನೋಡಿ ಫ್ರೆಂಡ್ಸ್, ಇಲ್ಲಿ ಕೋಳಿಗಳು ಇದ್ದಾವೆ. ಇಲ್ಲಿಗೆ ಫುಡ್ ಹಾಕಿದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಕೋಳಿಗಳಿದ್ದಾವೆ. ಈ ಕೋಳಿಗಳು ಇಲ್ಲಿ ಮೊಟ್ಟೆ ಇಕ್ಕೋ ಟೈಮಲ್ಲಿ ಆ ಮೊಟ್ಟೆ ಬಂದು ಇಲ್ಲಿ ಶೇಖರಣೆ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಶೇಖರಣೆ ಆಗುತ್ತೆ, ಆಗ ಮೊಟ್ಟೆಗೇನು ಡ್ಯಾಮೇಜ್ ಆಗೋಲ್ಲ. ನೀವು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಯಾವ ಥರ ಇದೆ. ಈ ಕೋಳಿ ಫಾರಮಲ್ಲಿ ಎಲ್ಲ ರೀತಿಯ ಕೋಳಿಗಳಿದ್ದಾವೆ. ಅಂದರೆ ಮೊಟ್ಟೆ ಕೋಳಿ ಇದ್ದಾವೆ, ಗಿರಿರಾಜ ಇದೆ, ಮತ್ತು ಬಾಯ್ಲರ್ ಎಲ್ಲ ಇದೆ. ನೋಡಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ನೋಡ್ಕೊಂಡು ಬನ್ನಿ. ನೋಡಿ ಫ್ರೆಂಡ್ಸ್, ಅದು ಕೋಳಿಗಳು ಮೊಟ್ಟೆ ಇಟ್ಟಿದ್ದಾದಮೇಲೆ ಈ ಥರ ಮೊಟ್ಟೆನೆಲ್ಲ ಶೇಖರಣೆ ಮಾಡಿ ಈ ಥರ ಟ್ರೇನಲ್ಲಿ ಇಟ್ಕೊಳ್ತಾರೆ. ಈಗ ಲೈವಲ್ಲಿ ನೋಡ್ತಾ ಇರ್ಬೋದು. ನಾನು ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಈ ಥರ ಕೋಳಿ ಫಾರ್ಮ್ ಬಂದಿರೋದು. ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ. ಯಾಕಂದರೆ ಅಂಗಡಿಯಲ್ಲಿ ಒಂದು ಟ್ರೈನ್ ನೋಡ್ತಾ ಇದ್ರಿ ಕೋಳಿಗಳು. ಇಲ್ಲಿ ನೋಡಿದ್ರೆ ಸಾವಿರಾರು ಕೋಳಿಗಳಿದ್ದಾವೆ. ಒಂದು ಲೈನಲ್ಲೇ ಸಾವಿರಾರು ಕೋಳಿಗಳಿದ್ದಾವೆ ಫ್ರೆಂಡ್ಸ್. ಬಟ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ತುಂಬಾ ಅಮೌಂಟ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಮಾಡಬೇಕಂದ್ರೆ. ಅದು ನಾನು ಆಮೇಲೆ ಅವ್ರ ಹತ್ರ ಮಾತಾಡಿಸ್ತೀನಿ, ಎಷ್ಟು ಖರ್ಚಾಗುತ್ತೆ, ಎಷ್ಟೆಲ್ಲ ಬೇಕಾಗುತ್ತೆ ಅಂತೇಳಿ ಆಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ನೋಡಿ, ಕೋಳಿಗಳು ನೋಡ್ತಾ ಇರ್ಬೋದು ನೀವು, ಎಷ್ಟು ಕೋಳಿಗಳಿದ್ದಾವೆ ಅಂತೇಳಿ. ಆ ಕೋಳಿಗಳು ಸೌಂಡ್ ಕೇಳಿಸ್ತಾ ಇದ್ರೇ ಒಂಥರ ಆನಂದ ಆಗುತ್ತೆ ಫ್ರೆಂಡ್ಸ್. ಓನರ್ ಪಕ್ಕ ಪ್ಲಾನ್ ಮಾಡಿ ಸಖತ್ತಾಗಿ ಕಟ್ಟಿ ಲಾಭ ಗಳಿಸ್ತಾ ಇದ್ದಾರೆ ಫ್ರೆಂಡ್ಸ್. ಚೆನ್ನಾಗಿದೆ ನೋಡಿ. ಇದರದ್ದು ಮೊಟ್ಟೆ ಅಲ್ಲಿ ಮೊಟ್ಟೆ ಇಟ್ಟಿದ್ದಾದಮೇಲೆ ಮೊಟ್ಟೆ ಬಂದು ಇಲ್ಲಿ ಶೇಖರಣೆ ಆಗಿದೆ. ಇದರಲ್ಲಿ ಮೊಟ್ಟೆಗಳಿಗೆ ಯಾವುದೇ ಥರ ಡ್ಯಾಮೇಜ್ ಆಗಲ್ಲ ಫ್ರೆಂಡ್ಸ್. ಮೊಟ್ಟೆಗಳಲ್ಲೇ ಲಕ್ಷಗಳು ದುಡಿಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಕೋಳಿಗಳ ಸೌಂಡೇ ಒಂಥರ ಸಂಗೀತದ ಥರ ಕೇಳಿಸ್ತಾ ಇದೆ ನಮಗೆ.
ಈಗ ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆಗಡೆ ಇದು ಫುಡ್ ಬಾಕ್ಸಸ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಈ ಥರ ಈ ಪೈಪ್ಗಳಲ್ಲಿದೆ. ಈ ಪೈಪಲ್ಲಿ ಅಲ್ಲಿ ಮೊದಲು ಫುಡ್ಡು ಶೇಖರಣೆ ಮಾಡ್ತಾರೆ. ಶೇಖರಣೆ ಮಾಡಿದ್ದಾದಮೇಲೆ ಈ ಟ್ರಾಲಿ ಥರ ಇರುತ್ತೆ, ಇದನ್ನು ಎಳ್ಕೊಂಡು ಬರ್ತಾರೆ. ಇದನ್ನು ಎಳ್ಕೊಂಡು ಬಂದಾಗ ಆ ಫುಡ್ಡು ಆಟೋಮೆಟಿಕ್ಕಾಗಿ ಎಲ್ಲ ಪೈಪ್ಗಳಲ್ಲಿ ಅದು ಕೋಳಿಗಳ ಮುಂದೆ ಬಿಟ್ಕೊಂಡು ಬರುತ್ತೆ ಫ್ರೆಂಡ್ಸ್. ಕೊನೆವರೆಗೂ ಅದೇ ಥರ ಬರುತ್ತೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಮಾಡಿದ್ದಾರೆ, ಅಂದರೆ ಪ್ಲಾನ್ ಮಾಡಿದ್ದಾರೆ. ಯಾವ ಥರ ಮಾಡಿದ್ದಾರೆ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಇಷ್ಟು ಕೋಳಿಗಳನ್ನ ಸಾಕೋದಕ್ಕೆ ಮೇಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟ, ಬಟ್ ಆದ್ರೂ ಚೆನ್ನಾಗಿ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ಕೋಳಿಗಳು ಸತ್ತೋಗಿಲ್ಲ, ಎಲ್ಲ ಕೋಳಿಗಳು ಚೆನ್ನಾಗಿದ್ದಾವೆ. ಮತ್ತು ಈ ಕೋಳಿಗಳಿಗೆ ರೋಗ ಎಲ್ಲ ಬಂದಾಗ ಅದಕ್ಕೆಲ್ಲ ಮೆಡಿಸಿನ್ ಎಲ್ಲ ಹಾಕ್ತಾರೆ. ಮೆಡಿಸಿನ್ ಹಾಕಿ ಇದನ್ನು ಮತ್ತು ನಾರ್ಮಲ್ ಥರ ಇರೋ ಥರ ಮಾಡ್ತಾರೆ ಫ್ರೆಂಡ್ಸ್. ಅದು ಯಾವ ಥರ ಮಾಡ್ತಾರೆ ಅಂತೇಳಿ ಅಲ್ಲಿ ಅವರು ಮೇಂಟೈನ್ ಮಾಡೋರನ್ನ ಅವ್ರ ಕೈಯಲ್ಲಿ ಮಾತಾಡಿಸ್ತೀನಿ ಫ್ರೆಂಡ್ಸ್. ಅವ್ರ ಬಾಯಲ್ಲೇ ಕೇಳಿರಂತೆ. ಬಟ್ಟು ಈಗ ಚೆನ್ನಾಗಿದೆ ಫ್ರೆಂಡ್ಸ್. ಆಗಲೇ ನಾನು ಕೋಳಿಗಳಿಗೆ ಹಾಕೋ ಫುಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಈಗ ನೀರು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ನೋಡ್ತಾ ಇರ್ಬೋದು, ಇದು ಇಲ್ಲಿ ಥರ ಪೈಪ್ ಥರ ಇದೆ. ಈ ಪೈಪಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀರು ಥರ ಇದೆ. ನೀರು ಥರ ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೀರನ್ನ ಈ ಥರ ಅಂದರೆ ನೀರು ಬರುತ್ತೆ ಫ್ರೆಂಡ್ಸ್. ಆ ಕೋಳಿಗಳು ನೀರು ಬೇಕಾದಾಗ ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ನೀರು ಬಾಯಿಯೊಳಗೆ ಹೋಗುತ್ತೆ ಫ್ರೆಂಡ್ಸ್. ಇದೆಲ್ಲ ಎಕ್ಸ್ಟ್ರಾಡಿನರಿ ಫ್ರೆಂಡ್ಸ್. ನೀರನ್ನ ಉಳಿಸ್ತಾ ಇದ್ದಾರೆ. ನೀರು ಅತ್ಯಮೂಲ್ಯವಾದದ್ದು ಅನ್ನೋದು ಗೊತ್ತಿರೋದ್ರಿಂದ ಓನರ್ ಈ ಥರ ನೀರು ವೇಸ್ಟ್ ಆಗದೆ ಇರೋ ಥರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಈಗ ನೋಡ್ತಾ ಇರ್ಬೋದು ನೀವು ಕೋಳಿಗಳು ಯಾವ ಥರ ನೀರು ಕುಡಿಯುತ್ತೆ ಅಂತೇಳಿ ಲೈವಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನೀವು ಮೇಲೆ ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಲೈಟ್ಸ್ ಎಲ್ಲ ಬಿಟ್ಟಿದ್ದಾರೆ. ಈ ಕೋಳಿಗಳಿಗೆ ಯಾವಾಗೂ ಲೈಟ್ಸ್ ಇರಬೇಕು, ಮತ್ತು ಕೋಳಿಗಳಿಗೆ ಫುಡ್ ಇರಬೇಕು, ಮತ್ತು ವಾಟರ್ ಫೆಸಿಲಿಟಿ ಇರಬೇಕು ಫ್ರೆಂಡ್ಸ್. ಆ ಥರ ಇದ್ದರೆ ಏನು ಪ್ರಾಬ್ಲಮ್ ಇಲ್ದಿರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಯಾವುದೇ ರೋಗ ಇಲ್ದಿರ ಚೆನ್ನಾಗಿರುತ್ತೆ. ಮತ್ತು ತಿನ್ನೋರ್ಗು ಯಾವುದೇ ಕಾಯಿಲೆ ಬರ್ದಿರ ಇರುತ್ತೆ ಫ್ರೆಂಡ್ಸ್. ಏನು ಚೆಂದಾಗಿದೆಯಂದ್ರಪ್ಪ. ನೀವು ನೋಡ್ತಾ ಇರ್ಬೋದು, ಈಗ ಕೋಳಿಗಳು ಇರೋ ಜಾಗ ಫುಲ್ಲು ಮೇಲ್ಗಡೆಯಿಂದ ತೋರಿಸ್ತಾ ಇದ್ದೀವಿ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂತೇಳಿ. ಕೋಳಿಗಳಿಗೆ ಮೇಯ್ನಾಗಿ ಬೇಕಾಗಿರೋದು ಫುಡ್ಡು ಮತ್ತು ನೀರು ಫ್ರೆಂಡ್ಸ್. ಚೆನ್ನಾಗಿದ್ದಾವೆ ನೋಡಿ, ಫ್ರೆಶ್ ಆಗಿದ್ದಾವೆ ಕೋಳಿಗಳು. इस लिप में डालेगा, इसमें लिप में डाल के उधर लिप में हो जाएगा. फिर बाद में लिप उठाएगा, बस इतना ही. फिर अंडा उठाएगा, अंडा उठा के गाड़ी में डालेगा, गाड़ी में डाल के बाद में लेके जाएगा उधर. ऐसे से कमोटे और देते हैं. कितना दिन का कितना एग्स आएगा भाई? फीड आएगा 1 दिन 2 दिन के बाद आ जाएगा. 2 दिन का कितना कितना एग्स आएगा टोटल? कितना आएगा पूरा? कितना आएगा? 6000 7000 7000 6000 ऐसा आएगा. 700 600 1000 7000 8000 ಓಕೆ ಓಕೆ ಥ್ಯಾಂಕ್ ಯು. ಓಕೆ ಬಾಯ್. ಈಗ ಇಲ್ಲಿ ಮೊಟ್ಟೆಗಳು ಕೋಳಿಗಳು ಮೊಟ್ಟೆಗಳಿಕ್ಕಿರುತ್ತಲ್ಲ ಫ್ರೆಂಡ್ಸ್, ಅದು ಯಾವ ಥರ ಸುರಕ್ಷಿತವಾಗಿ ಅದನ್ನು ಕೆಳಗಡೆ ತಗೊಂಡು ಹೋಗ್ತಾರೆ ಅಂತೇಳಿ ನೀವೀಗ ಲೈವಲ್ಲಿ ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್. ಈಗ ಮಾಡ್ತಾರೆ, ಯಾವ ಥರ ಆಪ್ರೇಟ್ ಮಾಡ್ತಾರೆ ಅಂತೇಳಿ, ಡ್ಯಾಮೇಜ್ ಆಗದೆ ಇರೋ ಥರ ಮಾಡ್ತಾರೆ. ಈಗ ನೋಡಿ ಫ್ರೆಂಡ್ಸ್, ಅವರು ಯಾವ ಥರ ಮಾಡ್ತಾರೆ ಅಂತೇಳಿ ನೀವು ವಿಡಿಯೋನಲ್ಲಿ ನೋಡಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಅವರು ಒಂದೊಂದಾಗಿ ಜೋಡಿಸ್ಕೊಂಡ್ರು.
ಆಸೆ ಇಟ್ಕೊಂತ ಬರ. ಫ್ರೆಂಡ್ಸ್, ನಿಮಗೀಗ ಒಂದು ಡೌಟ್ ಬಂದಿರ್ಬೋದು, ಇಷ್ಟು ಕೋಳಿಗಳಿದ್ದಾವೆ, ಈ ಕೋಳಿಗಳನ್ನ ಈ ಥರ ಎಲ್ಲ ಮಾಡಿದ್ದಾರೆ, ಇದು ಯಾವ ಥರ ರಿಮೂವ್ ಮಾಡ್ತಾರೆ ಅಂತೇಳಿ ನಿಮ್ಗೆ ಡೌಟ್ ಬಂದಿರ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂಥರ ಕಂಬಿ ಕೊಟ್ಟಿದ್ದಾರೆ. ಈ ಕಂಬಿನ ಈ ಥರ ಎತ್ತಿ ಒಂದು ಕೋಳಿ ಬೇಕಾಗಿದ್ರೆ ಕೋಳಿನ ತಗೋಬೋದು ಫ್ರೆಂಡ್ಸ್. ಈ ಥರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್, ಈಸಿಯಾಗಿದೆ ಬಿಡೋದಕ್ಕೆ ಮತ್ತು ತಗೊಳ್ಳೋದಕ್ಕೆಲ್ಲ ಈಸಿಯಾಗಿದೆ ಫ್ರೆಂಡ್ಸ್, ಚೆನ್ನಾಗಿದೆ ಫ್ರೆಂಡ್ಸ್. ಈಗ ಕ್ಲೋಸ್ ಮಾಡ್ಕೊಂಡ್ರು ನೋಡಿ ಫ್ರೆಂಡ್ಸ್. ಈಗ ಅಲ್ಲಿಂದ ಕೆಳಗಡೆ ಹೋಗುತ್ತೆ. ಈಗ ಕೆಳಗಡೆ ಹೋದ್ಮೇಲೆ ಅಲ್ಲೊಂದು ರೂಮ್ ಇದೆ, ಆ ರೂಮಲ್ಲಿ ಎಲ್ಲ ಶೇಖರಣೆ ಮಾಡಿ ಇಟ್ಕೊತಾರೆ ಫ್ರೆಂಡ್ಸ್. ನೋಡಿ ಹೋಗ್ತಾ ಇದೆ, ಟ್ರಾಲಿ ಥರ ಇದೆ, ಲಿಫ್ಟಲ್ಲಿ ಥರ ಹೋಗ್ತಾ ಇದೆ ಫ್ರೆಂಡ್ಸ್. ಈಗ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಕೋಳಿ ಗೊಬ್ಬರ. ಈ ಕೋಳಿ ಗೊಬ್ಬರ ಅಲ್ಲಿ ನಾವು ಆಗಲೇ ಕೋಳಿ ಫಾರಮಲ್ಲಿ ತೋರಿಸ್ರಿ, ಮೇಲ್ಗಡೆ ಕೋಳಿ ಎಲ್ಲ ಯಾವ ಥರ ಇದೆ ಮತ್ತು ಯಾವ ಥರ ಫುಡ್ಡು ಅಂತೇಳಿ. ಅದಾದಮೇಲೆ ಆ ಗೊಬ್ಬರ ಬರುತ್ತೆ ಫ್ರೆಂಡ್ಸ್, ಕೋಳಿಗಳ ಗೊಬ್ಬರ. ಈ ಗೊಬ್ಬರ ಹಾಕಿದ್ದಾದಮೇಲೆ ಆ ಗೊಬ್ಬರನೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಹೊಲಗಳಿರುತ್ತಲ್ಲ ಫ್ರೆಂಡ್ಸ್, ರಾಗಿ ಬೆಳೆಯೋದು ಮತ್ತು ಈ ತರಕಾರಿಗಳೆಲ್ಲ ಬೆಳೀತಾರಲ್ಲ ಫ್ರೆಂಡ್ಸ್, ಅದಕ್ಕೆ ಈ ಕೋಳಿ ಗೊಬ್ಬರ ಯೂಸ್ ಮಾಡ್ತಾರೆ. ಅದರಲ್ಲೂ ಕಾಸೆ ಫ್ರೆಂಡ್ಸ್, ಮೊಟ್ಟೆಯಲ್ಲೂ ಕಾಸೆ, ಕೋಳಿಗಳಲ್ಲೂ ಕಾಸೆ, ಗೊಬ್ಬರದಲ್ಲೂ ಕಾಸೆ ಫ್ರೆಂಡ್ಸ್. ಇದರಲ್ಲಿ ಲಾಸ್ ಅನ್ನೋದೇ ಇರಲ್ಲ ಫ್ರೆಂಡ್ಸ್. सुबह 5 बजे भैया इसको फिर डालना है, फिर पानी छोड़ना है, फिर अंडा उठाना है, नीचे उतारना है, मुर्गी को अच्छा लेवलिंग करना, फिर अच्छा उसको देखना, तो मुर्गी सही रहता है. नहीं तो पानी नहीं छोड़ेगा, फिर डाल देगा, फिर नहीं खाएगा, बाद में मुर्गी मर जाएगा. इसका कैसे डालेगा भाई? ये मशीन में है, हाँ मशीन है, वो मशीन में डाल देता है. उसमें गोडाउन से आता है सर, हाँ वो गोडाउन से आता है, उधर गाड़ी में लोड होता है इस सेंटर में. हाँ वो लोड हो के वो गाड़ी में ऑटोमेटिक बटन रहता है स्विच, उसमें डालते रहते जाता है. उसमें बाद में इसमें लेवलिंग करना पड़ता है सर. हाँ लेवल करें. हाँ लेवलिंग करना पड़ेगा ऐसे. उसमें ये पानी देखना पड़ेगा, उधर पानी छोड़ना पड़ेगा. हाँ ये गेट वॉल है, ये गेट वॉल ये इसमें जाता है, हाँ ये टैंक वो इधर से ये इसमें जाता है. ओके. पानी पानी हाँ पानी ऐसा. सभी टाइम आके ये गेट चेक करना है सर. उधर से पानी आएगा तो इसमें चेक करना पानी है कि नहीं है, बाद में इधर चेक करना. ये वाला है. ಅವರೀಗ ಹಿಂದಿನಲ್ಲಿ ಏನು ಹೇಳಿದ್ರು ಅಂದರೆ, ಈ ಕೋಳಿಗಳಿಗೆ ಮೇಯ್ನಾಗಿ ಇಂಪಾರ್ಟೆಂಟ್ ಬೇಕಾಗಿರೋದು ಫುಡ್ಡು ಮತ್ತು ನೀರು. ಅದು ಕೊಡಬೇಕು, ಅದು ಕೊಡಿಲ್ಲ ಅಂದರೆ ಕೋಳಿಗಳು ಸತ್ತೋಯ್ತವೆ, ನಮಗೆ ಲಾಸ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದು ಯಾವ ಥರ ಅವರು ನೀರು ಯಾವ ಥರ ಸಪ್ಲೈ ಮಾಡ್ತಾರೆ ಅಂತಂದರೆ, ಇಲ್ಲಿ ಮೋಟ್ರ್ ಇದೆ ಫ್ರೆಂಡ್ಸ್. ಇಲ್ಲಿ ಈ ಮೋಟ್ರ್ ಆನ್ ಮಾಡಿದಾಗ ಅದು ಇದರಲ್ಲೆಲ್ಲ ಹೋಗಿ ಆ ಪೈಪ್ಗಳಿಗೆ ಹೋಗುತ್ತಂತೆ ಫ್ರೆಂಡ್ಸ್. ಇಲ್ಲಿ ಆ ಪೈಪ್ಗಳಲ್ಲಿ ಹೋದ್ಮೇಲೆ ನೀರು ಎಷ್ಟಿದೆ ಅದನ್ನೆಲ್ಲ ನೋಡಿ, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಅಲ್ಲಿ ನೀರು ಖಾಲಿ ಆದಷ್ಟು ಈ ಥರ ಇಲ್ಲಿ ರೆಡ್ಯೂಸ್ ಹಾಕ್ಕೊಂಡು ಬರುತ್ತೆ ಫ್ರೆಂಡ್ಸ್ ಅಲ್ಲಿ. ಮತ್ತು ಅದೊಂದು ಚೆಕ್ ಆದರೆ ಇಲ್ಲೊಂದು ಚೆಕ್ ಇದೆ ಫ್ರೆಂಡ್ಸ್. ಇಲ್ಲಿ ನೀರು ಬರುತ್ತಾ ಇಲ್ಲ ಅಂತೇಳಿ ಈ ಥರ ಚೆಕ್ ಮಾಡಿದ್ರೆ ನೀರು ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ಥರ ಅಂತೇಳಿ ಬರುತ್ತಾ ಇಲ್ಲ ಅಂತೇಳಿ ಗೊತ್ತಾಗುತ್ತೆ. ಈ ಥರ ಹೇಳಿದ್ರು ಫ್ರೆಂಡ್ಸ್. ಮತ್ತು ಈ ಮೊಟ್ಟೆಗಳೆಲ್ಲ ಯಾವ ಥರ ಮಾಡ್ತಾರೆ ಅಂತೇಳಿ ಆಲ್ರೆಡಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀರಿ. ಆವಾಗಲೂ ಮೊಟ್ಟೆಗಳು ಹಿಡಿತಾ ಇರ್ತವೆ. ಮೊಟ್ಟೆಗಳಲ್ಲೂ ಲಾಭ ಇದೆ, ಮತ್ತು ಕೋಳಿಗಳಲ್ಲೂ ಲಾಭ ಇದೆ, ಗೊಬ್ಬರದಲ್ಲೂ ಲಾಭ ಇದೆ. ಬಟ್ ಫ್ರೆಂಡ್ಸ್, ನಾನು ಇಲ್ಲಿ ಈಗ ನನಗನ್ಸಿದ್ದು ನಾನು ಹೇಳ್ತೀನಿ ಫ್ರೆಂಡ್ಸ್. ಈಗ ಕೋಳಿ ಬಿಸ್ನೆಸ್ ಮಾಡಿದ್ರೆ ತುಂಬಾ ಲಾಭ ಇದೆ. ಈಗ ಟ್ರೆಂಡಲ್ಲಿರೋದು ಕೋಳಿ ಬಿಸ್ನೆಸ್ಸು, ಅದು ತುಂಬಾ ಲಾಭ ಕೊಡುತ್ತೆ. ಲ್ಯಾಕ್ಸ್ ಟುಗೆದರು ಇದು ಲಾಭ ಬರುತ್ತೆ ಫ್ರೆಂಡ್ಸ್. ನಿಮಗೆ ಆಸಕ್ತಿ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮಗೂ ಲಾಭ ಬರುತ್ತೆ ಫ್ರೆಂಡ್ಸ್. ಈಗ ಈ ಶೆಡ್ಡಲ್ಲಿ
1 ಎಕರೆ ಇದೆ. ಬಟ್ ಈ 1 ಎಕರೆನಲ್ಲಿ 4,000 ಕೋಳಿಗಳನ್ನ ಮೇಂಟೈನ್ ಮಾಡ್ತಾಯಿದ್ದಾರೆ. ಮತ್ತು ಈ ಥರ ಕಂಬಿಗಳಲ್ಲಿ ಮಾಡೋದ್ರಿಂದ ಒಂದಿದ್ರಲ್ಲಿ 5 ಕೋಳಿಗಳನ್ನ ಇಡ್ಬೋದು. ಇದರಲ್ಲಿ ಆರಾಮಾಗಿ ಕೋಳಿಗಳನ್ನೆಲ್ಲ ಸಾಕ್ಬೋದು ಫ್ರೆಂಡ್ಸ್. ಬಟ್ ಮೇಂಟೆನೆನ್ಸ್ ಅಂದರೆ ಜಾಸ್ತಿ ಜನವೇನು ಬೇಕಾಗಿಲ್ಲ. ಹೋಗಿ ನೀರು ಕೊಡೋದಕ್ಕೆ ಮತ್ತು ಫುಡ್ ಹಾಕೋದಕ್ಕೆ ಮತ್ತು ಈ ಫುಡ್ಡನ್ನೆಲ್ಲ ಲೆವೆಲ್ ಮಾಡೋದಕ್ಕೆ ಒಂದು 2-3 ಇದ್ದರೆ ಸಾಕು ಫ್ರೆಂಡ್ಸ್. ಬೇರೆ ಕಡೆ ಎಲ್ಲ ನೋಡ್ಬೋದು, ಈ ಕೋಳಿ ಶೆಡ್ಡೆಲ್ಲ ಹಾಕಿರ್ತಾರಲ್ಲ, ಆ ಕೋಳಿ ಶೆಡ್ಡಲ್ಲೆಲ್ಲ ಅದನ್ನು ನೀರು ಹಾಕೋದಕ್ಕೊಬ್ಬರು ಮತ್ತು ಫುಡ್ ಹಾಕೋದಕ್ಕೊಬ್ಬರು ಮತ್ತು ಕೋಳಿ ಇದು ಕಸನೆಲ್ಲ ರಿಮೂವ್ ಮಾಡೋದಕ್ಕೆಲ್ಲ ಒಂದು 4-5 ಜನ ಎಲ್ಲ ಬೇಕಾಗಿರುತ್ತೆ. ಬಟ್ ಇಲ್ಲೆಲ್ಲ ಒಂದು 2 to 3 ಮೆಂಬರ್ಸು ಮೇಂಟೈನ್ ಮಾಡ್ಬೋದು ಫ್ರೆಂಡ್ಸ್. ನೋಡ್ಬೋದು, ಚೆನ್ನಾಗಿದೆ ಫ್ರೆಂಡ್ಸ್. ಈಗ ಇದೆಲ್ಲ ನೀವು ನೋಡಿದ್ರಿ, ಈ ವಿಡಿಯೋ ಎಲ್ಲ ನೋಡಿದ್ರಿ. ಬಟ್ ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ಕೋಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಕೋಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ಲಾಸ್ ಅಂತೂ ಆಗೋಲ್ಲ ಫ್ರೆಂಡ್ಸ್, ಲಾಭನೇ ಇದೆ. ಲ್ಯಾಕ್ಸಲ್ಲಿ ಲಾಭ ಬರುತ್ತೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ಲಾಗು ಇಷ್ಟ ಆಗಿತ್ತು. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.